ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಕೋರಿ ರಿಟ್ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಇವತ್ತು ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆ. ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಎಜಿ ಶಶಿಕಿರಣ್ ಶೆಟ್ಟಿ ಹಾಜರಾಗಿದ್ದಾರೆ. ಕಲಬುರಗಿಯ ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆ. ಡಿಸಿ ತಮ್ಮ ವರದಿಯಲ್ಲಿ 2 ಅಭಿಪ್ರಾಯವನ್ನ ನೀಡಿದ್ದಾರೆ ಅಂತ ಎಜಿ ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಜನರಿಗೆ ತೊಂದರೆ ಬಗ್ಗೆ ಕಲಬುರಗಿ ಎಸ್ಪಿ ವರದಿ ನೀಡಿದ್ದಾರೆ. ಪಥಸಂಚಲನದ ಮಾರ್ಗದಲ್ಲಿ ಸಂಚಾರ ದಟ್ಟಣೆ ಸಾಧ್ಯತೆ ಹೆಚ್ಚಾಗಿದೆ. ಯಾವ ಸಂಘಟನೆಗಳಿಗೂ ಕೂಡ ಅನುಮತಿ ನೀಡದಂತೆ ವರದಿಯನ್ನ ನೀಡಲಾಗಿದೆ. ಏನ್ ವಿಚಾರಣೆ ಆರಂಭ ಆಗಿದೆ. ಪಥಸಂಚಲನ ಮಾರ್ಗದಲ್ಲಿ ಹೆಚ್ಚಿನ ಜನರು ಸೇರುವಂತಹ ಸಾಧ್ಯತೆ, ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುವಂತಹ ಸಾಧ್ಯತೆಗಳಿದೆ. ಪರಿಸ್ಥಿತಿ ಸಾಮಾನ್ಯವಾದ ನಂತರ ಪಥಸಂಚಲನ ಸೂಕ್ತ. ಕೆಲ ವಾರಗಳ ಬಳಿಕ ಪಥಸಂಚಲನ ಸೂಕ್ತ ಅನ್ನುವಂತಹ ವರದಿಯನ್ನ ನೀಡಲಾಗಿದೆ. ಎಸ್ಪಿ ಕೊಟ್ಟಂತಹ ವರದಿ ಇದು. ಕಲಬುರಗಿಯ ಎಸ್ಪಿ ನೀಡಿರುವಂತಹ ವರದಿಯಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುತ್ತೆ. ಈಗ ಯಾವಾಗ ತೀರ್ಮಾನ ಅಂತ ಹೇಳಿ ಹೈಕೋರ್ಟ್ ಅಂದ್ರೆ ಪ್ರಶ್ನೆ ಮಾಡ್ತಾ ಇದೆ. ಇಲ್ಲಿ ಕೆಲ ಪ್ರಶ್ನೆಗಳನ್ನ ಕೂಡ ಹೈಕೋರ್ಟ್ ಇಡ್ತಾ ಇದೆ. ಶಾಂತಿ ಸಭೆ ನಡೆಸಿ ಕ್ರಮ ಕೈಗೊಳ್ಳಲಾಗುವುದು ಅಂತ ಎಜಿ ಉತ್ತರಿಸ್ತಾ ಇದ್ದಾರೆ. ನಿಮ್ಮ ಆಡಳಿತ ಸಾಮರ್ಥ್ಯ ಸಾಬೀತಿಗೆ ಸಕಾಲ ಅಂತ ಹೈಕೋರ್ಟ್ ಕೇಳಿದೆ. ಎಲ್ರಿಗೂ ಸಮಾಧಾನ ಆಗುವಂತೆ ಬಗೆಹರಿಸಿ ಅಂತ ಹೈಕೋರ್ಟ್ ಇಲ್ಲಿ ಸೂಚನೆಯನ್ನ ಕೊಟ್ಟಿದೆ. ಸಮಸ್ಯೆ ಬಗೆಹರಿಸುವ ಮಾರ್ಗದ ಬಗ್ಗೆ ವರದಿಯಲ್ಲಿ ಸ್ಪಷ್ಟತೆ ಇಲ್ಲ. ಎಜಿ ಶಶಿಕಿರಣ್ ಶೆಟ್ಟಿಗೆ ಕಲಬುರಗಿ ಹೈಕೋರ್ಟ್ ಪೀಠ ಪ್ರಶ್ನೆ ಕೇಳ್ತಾ ಇದೆ. 8 ಸಂಘಟನೆಗಳು ಅನುಮತಿ ಕೋರಿದ್ದರೂ ಅದನ್ನ ಪರಿಗಣಿಸಿಲ್ಲ. ಪಥಸಂಚಲನದ ಬಗ್ಗೆ ಒಂದೊಂದು ರೀತಿಯ ಹೇಳಿಕೆ ನೀಡಿದ್ದಾರೆ. ಹೀಗಾಗಿ 2 ವಾರಗಳಲ್ಲಿ ಬಗೆಹರಿಸೋದಕ್ಕೆ ಕ್ರಮ ಕೈಗೊಳ್ತೇವೆ ಅಂತ ಎಜಿಲಿ ಉತ್ತರಿಸಿದ್ದಾರೆ. ಎಜಿ ವಾದಕ್ಕೆ ಅರ್ಜಿದಾರರ ವಕೀಲ ಅರುಣ್ ಶ್ಯಾಮ್ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ನವೆಂಬರ್ 2ರಂದು ಪಥಸಂಚಲನಕ್ಕೆ ನಾವು ಒಪ್ಪಿದ್ದೆವು. ಈಗ ಪಥಸಂಚಲನಕ್ಕೆ ಅಡ್ಡಿ ಸೃಷ್ಟಿಸಲಾಗ್ತಾ ಇದೆ ಅಂತ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಸಾಧ್ಯವಾಗದೇ ಇದ್ರೆ ಕೇಂದ್ರ ಪಡೆ ನಿಯೋಜಿಸಲಿ. ಪಥಸಂಚಲನ ನಡೆಸುವುದು ಮೂಲಭೂತ ಹಕ್ಕು ಅಂತ ಇಲ್ಲಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಇನ್ನು ಹೈಕೋರ್ಟ್ ಪ್ರಶ್ನೆ. ಅಕ್ಟೋಬರ್ 28ರಂದು ಶಾಂತಿ ಸಭೆ ನಡೆಸಿ, ಅಕ್ಟೋಬರ್ 30ರಂದು ವರದಿ ಸಲ್ಲಿಸಿ ಅಂತ ಇಲ್ಲಿ ಹೈಕೋರ್ಟ್ ಸೂಚನೆಯನ್ನ ಕೊಡ್ತಾ ಇದೆ. ನಾಳೆ ಶಾಂತಿ ಸಭೆ ಕರೆಯೋದಕ್ಕೆ ಅರ್ಜಿದಾರರ ವಕೀಲರು ಮನವಿಯನ್ನ ಮಾಡಿದ್ರು. ಸಭೆ ಯಾವಾಗ ಕರಿಬೇಕು ಅಂತ ಹೇಳಿ ಅರ್ಜಿದಾರರು ಕೇಳಿದಂತಹ ಪ್ರಶ್ನೆಗೆ ಅರ್ಜಿದಾರರ ವಕೀಲರಿಗೆ ಎಜಿ ಶಶಿಕಿರಣ್ ಶೆಟ್ಟಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಹೈಕೋರ್ಟ್ ಇಲ್ಲಿ ಶಾಂತಿ ಸಮಿತಿ ಸಭೆ ಯಾವತ್ ಕರಿತೀರಿ? 28ಕ್ಕೆ ಶಾಂತಿ ಸಭೆ ನಡೆಸಿ 30ಕ್ಕೆ ವರದಿ ಕೊಡಿ ಅಂತ ಹೇಳಿ ಇಲ್ಲಿ ಸೂಚನೆಯನ್ನ ಕೊಡ್ತಾ ಇದೆ. ನೋಡಿ, ಇದು ಜಿಲ್ಲಾಡಳಿತಕ್ಕೆ ದೊಡ್ಡ ತಲೆನೋವಾದಂತಹ ವಿಚಾರ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಕೇಳಿದ್ದು, ಅದು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುತ್ತೆ ಅಂತ ಹೇಳಿ ನಿರಾಕರಣೆ ಮಾಡಿದಂಥದ್ದು. ಅದಾದ ನಂತರದಲ್ಲಿ ಈಗ ಹಲವು ಅರ್ಜಿಗಳು ಜಿಲ್ಲಾಡಳಿತದ ಮುಂದಿದೆ. ನಮಗೂ ಕೂಡ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ. ಈಗ ಆರ್ಎಸ್ಎಸ್ ಈಗ ಹೈಕೋರ್ಟ್ ಮೆಟ್ಟಿಲೇರದಂತೆ ಈಗ ಅಲ್ಲಿ ಚರ್ಚೆಗಳಾಗ್ತಾ ಇದೆ, ವಿಚಾರಣೆಗಳಾಗ್ತಾ ಇದೆ. ಡಿಸಿ ತಮ್ಮ ವರದಿಯಲ್ಲಿ 2 ಅಭಿಪ್ರಾಯವನ್ನ ನೀಡಿದ್ದಾರೆ ಅಂತ ಹೇಳಿ ಎಜಿಎಲ್ ಹೇಳ್ತಾರೆ. ಅಂದ್ರೆ ಜನರಿಗೆ ತೊಂದರೆ ಬಗ್ಗೆ ಇಲ್ಲಿ ಎಸ್ಪಿ ವರದಿಯನ್ನ ಸಲ್ಲಿಸಲಾಯಿತು. ಆ ವರದಿಯನ್ನ ನೋಡಿದಂತಹ ಹೈಕೋರ್ಟ್ ಈಗ ಶಾಂತಿ ಸಭೆ ನಡೆಸಿ, ಶಾಂತಿ ಸಭೆ ನಂತರದಲ್ಲಿ ಒಂದು ವರದಿಯನ್ನ ಕೊಡಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದೆ. ನೋಡಿ, ಅನುಮತಿ ನೀಡಬಾರದು ಅಂತ ಹೇಳಿ ಅಂದ್ರೆ ಯಾವ ಸಂಘಟನೆಗಳಿಗೂ ಕೂಡ ಅನುಮತಿ ನೀಡದಂತೆ ವರದಿಯನ್ನ ಸಲ್ಲಿಸಲಾಗಿತ್ತು. ಆ ವರದಿ ಕುರಿತಂತೆ ಈಗ ಒಂದು ಸಭೆ ಮಾಡಿ ಶಾಂತಿ ಸಭೆಯನ್ನ ನಡೆಸಿ, ಯಾಕಂದ್ರೆ 8 ಸಂಘಟನೆಗಳು ಬರೋಬ್ಬರಿ ಅರ್ಜಿಯನ್ನ ಸಲ್ಲಿಸಿದಂಥದ್ದು. ಹೀಗಾಗಿ 2 ವಾರದಲ್ಲಿ ಎಲ್ಲವನ್ನು ಕೂಡ ಬಗೆಹರಿಸಿಕೊಳ್ತೀವಿ ಅಂತ ಹೇಳಿ ಎಜಿ ಹೇಳಿದ್ರು ಕೂಡ ಯಾವ ರೀತಿ ಅನ್ನುವಂಥದ್ದು. ಹೀಗಾಗಿ ಶಾಂತಿ ಸಭೆ ಮುಖಾಂತರವಾಗಿ ಇದನ್ನ ಬಗೆಹರಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಪ್ರಯತ್ನಗಳಾಗಬೇಕು. ಅದರ ವರದಿ ಕೂಡ ಹೈಕೋರ್ಟ್ಗೆ ಸಲ್ಲಿಕೆ ಆಗಬೇಕು ಅನ್ನುವಂಥದ್ದು. ಯಾಕೆಂದ್ರೆ ಒಂದ್ ಕಡೆ ಈಗ ಅರ್ಜಿದಾರರ ಪರ ವಕೀಲರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಪಥಸಂಚಲನ ನಡೆಸೋದು ನಮ್ಮ ಮೂಲಭೂತ ಹಕ್ಕು, ಅದಕ್ಕೆ ಯಾಕೆ ಅಡ್ಡಿ ಮಾಡ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಂಘಟನೆಗಳೊಂದಿಗೆ ಅಕ್ಟೋಬರ್ 28ಕ್ಕೆ ಶಾಂತಿ ಸಭೆ. ಚಿತ್ತಾಪುರದಲ್ಲಿನ ಪರಿಸ್ಥಿತಿ ಪರಿಗಣಿಸಿ ನಿರ್ಧಾರ ಕೈಗೊಳ್ಳಬೇಕು. ಸಭೆಯ ನಿರ್ಧಾರ ಅಕ್ಟೋಬರ್ 30ರಂದು ತಿಳಿಸೋದಕ್ಕೆ ಹೈಕೋರ್ಟ್ ಸದ್ಯ ಸೂಚನೆಯನ್ನ ಕೊಟ್ಟಿದೆ. ಅಕ್ಟೋಬರ್ 28ಕ್ಕೆ ಶಾಂತಿ ಸಭೆ ನಡೆಸುವಂತೆ ಈಗ ಸೂಚನೆಯನ್ನ ಕೊಟ್ಟಿದೆ. ಶಾಂತಿ ಸಭೆ ನಂತರದಲ್ಲಿ ಏನ್ ತೀರ್ಮಾನ ಆಗುತ್ತೆ, ನೀವೇ ಒಂದು ತೀರ್ಮಾನವನ್ನ ಮಾಡ್ಕೊಳ್ಳಿ ಅಂತ ಹೇಳಿ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಆ ತೀರ್ಮಾನದ ವರದಿಯನ್ನ 30ಕ್ಕೆ ಅಕ್ಟೋಬರ್ 30ಕ್ಕೆ
ಹೈಕೋರ್ಟ್ಗೆ ಸಲ್ಲಿಸಬೇಕಾಗತ್ತೆ. ಏಕೆಂದರೆ ಈಗಾಗಲೇ 8ಕ್ಕೂ ಹೆಚ್ಚು ಅರ್ಜಿಗಳು ಬಂದಿರುವಂತಹ ಕಾರಣದಿಂದಾಗಿ ಯಾವ ನಿರ್ಧಾರವನ್ನು ಕೈಗೊಳ್ಳಬೇಕಾಗುತ್ತೆ ಆ ಬಗ್ಗೆಯೂ ಕೂಡ ಚರ್ಚೆ ಆಗಬೇಕು. ಪರಿಸ್ಥಿತಿ ಸಾಮಾನ್ಯವಾದ ನಂತರ ಪಥಸಂಚಲನ ಸೂಕ್ತ ಅನ್ನುವಂತಹ ಮಾತುಗಳು ಕೇಳಿಬಂದಿತ್ತು. ಯಾಕೆಂದ್ರೆ ಒಂದು ಕಡೆಗಳಲ್ಲಿ RSS ಪಥಸಂಚಲನ, ಇನ್ನೊಂದು ಭಾಗದಲ್ಲಿ ಭೀಮ್ ಆರ್ಮಿ ಪಥಸಂಚಲನಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ, ಇನ್ನೊಂದು ಕಡೆಯಲ್ಲಿ ಈ ಕುರುಬ ಸಮುದಾಯ ಕೂಡ ನಮಗೂ ಕೂಡ ಪ್ರತಿಭಟನೆಗೆ ಅಥವಾ ಪಥಸಂಚಲನಕ್ಕೆ ಅವಕಾಶ ಮಾಡಿಕೊಡಿ ಅಂತ, ಮತ್ತೊಂದು ಕಡೆ ದಲಿತ ಸಂಘಟನೆ, ಇನ್ನೊಂದು ಕಡೆ ಕ್ರೈಸ್ತ ಸಂಘಟನೆ, ಅದು ಕೂಡ ನಾವು ಕೂಡ ಒಂದು ಪಥಸಂಚಲನವನ್ನ ನಡೆಸ್ತೀವಿ ಅನ್ನುವಂತಹ ಮಾತನ್ನ ಹೇಳ್ತಾ ಇತ್ತು. ಹೀಗಾಗಿ ಈಗ 8ಕ್ಕೂ ಹೆಚ್ಚು ಅರ್ಜಿ ಬಂದಿರುವಂತಹ ಕಾರಣಕ್ಕಾಗಿ ಜಿಲ್ಲಾಡಳಿತ ಯಾವ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ದೊಡ್ಡ ತಲೆನೋವಾಗಿತ್ತು. ಈಗ ಏನು ಇದು ಹೈಕೋರ್ಟ್ನಲ್ಲಿ ವಿಚಾರಣೆಯನ್ನು ನಡೆಸ್ತಾ ಇದೆ. ಒಂದ್ ಕಡೆ ಅರ್ಜಿದಾರ ಪರ ವಕೀಲರು ಕೂಡ ವಾದವನ್ನು ಮಂಡಿಸಿದ್ದಾರೆ, ಇದು ಮೂಲಭೂತ ಹಕ್ಕು, ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತ. ಆದ್ರೆ ಇದು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುವಂತಹ ನಿಟ್ಟಿನಲ್ಲಿ ಆಗ್ತಾ ಇದೆ. ಯಾಕಂದ್ರೆ 8ಕ್ಕೂ ಹೆಚ್ಚು ಅರ್ಜಿಗಳಿರುವಂತಹ ಕಾರಣಕ್ಕಾಗಿ ಒಂದು ಶಾಂತಿ ಸಭೆಯನ್ನ ಮಾಡಿ ಅಂತ ಹೇಳಿ ಈಗ ಹೈಕೋರ್ಟ್ ಸದ್ಯ ಸೂಚನೆಯನ್ನ ಕೊಟ್ಟಿದೆ. ಅಕ್ಟೋಬರ್ 28ಕ್ಕೆ ಒಂದು ಶಾಂತಿ ಸಭೆ ನಡೆಸಬೇಕು. ಶಾಂತಿ ಸಭೆಯಲ್ಲಿ ಒಂದು ಒಮ್ಮತದ ತೀರ್ಮಾನ ಆಗಬೇಕು. ಯಾವ್ಯಾವ ಸಂಘಟನೆಗಳು ಏನ್ ಹೇಳ್ತಾವೆ, ಫೈನಲ್ ಆಗಿ ಡಿಸಿಷನ್ ಯಾವ ರೀತಿ ಇರಬೇಕು, ಅಥವಾ ಜಿಲ್ಲಾಡಳಿತ ಯಾವ ರೀತಿ ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕು, ಎಲ್ಲಾ ಕುರಿತಂತೆ ಒಂದು ಸಭೆ ಆಗುತ್ತೆ. ಸಭೆಯನ್ನ ಮಾಡಬೇಕು. ಸಭೆ ನಂತರದಲ್ಲಿ ಅಕ್ಟೋಬರ್ 30ಕ್ಕೆ ಅದರ ವರದಿಯನ್ನ ಸಲ್ಲಿಸಬೇಕು ಅಂತ. ಯಾವ ಸಂಘಟನೆಗಳಿಗೂ ಅನುಮತಿ ನೀಡದಂತೆ ವರದಿಯನ್ನ ಸಲ್ಲಿಸಲಾಗಿತ್ತು. ಏನು SP ಒಂದು ವರದಿಯನ್ನ ರೆಡಿ ಮಾಡಿದ್ರು, ಇವತ್ತು ಹೈಕೋರ್ಟ್ ಮುಂದಿಟ್ರು ವರದಿಯನ್ನ. ಅಲ್ಲಿ ಯಾವ ಸಭೆಗೂ ಯಾವ ಪಥಸಂಚಲನಕ್ಕೂ ಕೂಡ ಅವಕಾಶ ಮಾಡಿಕೊಡ್ಬೇಡಿ ಅಂತಾನೆ ಹೇಳಿದ್ರು. ಆದ್ರೆ ಈಗ ಹೈಕೋರ್ಟ್ ಸಭೆ ನಂತರದಲ್ಲಿ ತೀರ್ಮಾನವನ್ನ ತಿಳಿಸಿ ಅಂತ ಹೇಳಿದೆ. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ಇವತ್ತು AG ಶಶಿಕಿರಣ್ ಶೆಟ್ಟಿ ಅವರು ಹಾಜರಾಗಿದ್ರು. ಅವರು AG ಇಲ್ಲಿ ಮೆನ್ಷನ್ ಮಾಡೋದು ಅಂತ ಅಂದ್ರೆ ಎರಡು ರೀತಿಯಾಗಿ ವರದಿಯನ್ನ ನೀಡಿದ್ದಾರೆ. ಜನರಿಗೆ ತೊಂದರೆ ಬಗ್ಗೆ ಕಲಬುರಗಿ SP ಅವರು ವರದಿಯನ್ನ ನೀಡಿದ್ರು. ಸಭೆ ಸಮಯವನ್ನ ಒಂದು ದಿನ, ವಿಚಾರವನ್ನ ಹೆಚ್ಚು ಅವಲಂಬಿಸಬೇಡಿ ಅಂತ ಹೇಳಿ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಬೇಗ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಿ, ಅದು ಎಲ್ರಿಗೂ ಒಳ್ಳೆಯದು ಅನ್ನುವಂಥದ್ದನ್ನ ಹೇಳಿದೆ. ರಾಜ್ಯ ಸರ್ಕಾರಕ್ಕೆ ಕಲಬುರಗಿ ಹೈಕೋರ್ಟ್ನ ಸೂಚನೆ ಇದು. ವಿಚಾರವನ್ನ ಹೆಚ್ಚು ಲಂಬಿಸಬೇಡಿ ಅಂತ ಹೇಳಿ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಬೇಗ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಿ, ಇದು ಹೈಕೋರ್ಟ್ ಪೀಠ ಕೊಟ್ಟಂತಹ ಸೂಚನೆ. ಇದು ಸಭೆಯ ಸಮಯವನ್ನ ಒಂದು ದಿನದಲ್ಲೇ ಮುಗಿಸಿ. ನೋಡಿ, ಈಗ ಅಕ್ಟೋಬರ್ 28ಕ್ಕೆ ಏನು ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ, ಶಾಂತಿ ಸಭೆಯನ್ನ ನಡೆಸಬೇಕು ಅಂತ, ಅದನ್ನ ತುಂಬಾ ಲಂಬಿಸಬೇಡಿ ಅಂತ ಕೂಡ ಹೇಳಿದೆ. ಒಂದು ದಿನದಲ್ಲಿ ಅರ್ಜಿದಾರರಿಗೆ ತಿಳಿಸಿ ಅನ್ನುವಂತಹ ಮಾತನ್ನ ಕೂಡ ಇಲ್ಲಿ ಹೈಕೋರ್ಟ್ ಸೂಚನೆಯನ್ನ ತಿಳಿಸಿರೋದು. ಏನು ವಿಚಾರಣೆ ನಡೀತಾ ಇದೆ, ವಾದ ಪ್ರತಿವಾದ ನಡೀತಾ ಇದೆ. ಒಂದ್ ಕಡೆ AG ತಮ್ಮ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾರೆ, ಒಂದ್ ಕಡೆ ಅರ್ಜಿದಾರರ ಪರ ವಕೀಲರು ಕೂಡ ತಮ್ಮ ವಾದವನ್ನ ಮಂಡಿಸ್ತಾ ಇದ್ದಾರೆ. ಈ ಎಲ್ಲಾ ವಾದ ಪ್ರತಿವಾದವನ್ನ ಆಲಿಸಿರುವಂತಹ ಹೈಕೋರ್ಟ್ ಅಕ್ಟೋಬರ್ 28ಕ್ಕೆ ಸಭೆ ನಡೆಸಿ ಅನ್ನುವಂತ ಸೂಚನೆಯನ್ನು ಕೊಟ್ಟಿದೆ. ಜೊತೆಗೆ ಸಭೆ ಒಂದು ದಿನದಲ್ಲೇ ಅರ್ಜಿದಾರರಿಗೆ ತಿಳಿಸಿ, ಅಂದ್ರೆ ಸಭೆಯ ಸಮಯವನ್ನ ಒಂದು ದಿನದಲ್ಲಿ ತಿಳಿಸಿ ಅನ್ನುವಂತಹ ಸೂಚನೆ ಜೊತೆಗೆ ವಿಚಾರವನ್ನು ಹೆಚ್ಚು ಲಂಬಿಸಬೇಡಿ ಅಂತ ಹೇಳಿ ಕೂಡ ಸೂಚನೆ ಕೊಟ್ಟಿದೆ. ಈ ಸಮಸ್ಯೆಯನ್ನ ಬೇಗ ಬಗೆಹರಿಸಿಕೊಳ್ಳಿ, ಅದು ಎಲ್ರಿಗೂ ಒಳ್ಳೆಯದು. ಇದು ರಾಜ್ಯ ಸರ್ಕಾರಕ್ಕೆ ಕೊಟ್ಟಂತಹ ಸೂಚನೆ. ಹೀಗಾಗಿ ಇದು ಸಭೆ ಯಾರ್ಯಾರು ಅರ್ಜಿದಾರರಿದ್ದಾರೆ ಅವರಿಗೆ ಸಮಯವನ್ನ ನಿಗದಿ ಮಾಡಬೇಕು. ಮೊದಲನೇದಾಗಿ ಸಮಯ ನಿಗದಿ ಮಾಡಿ ಎಲ್ಲರನ್ನ ಕೂಡ ಒಗ್ಗೂಡಿಸಿ ಎಲ್ಲರ ಅಭಿಪ್ರಾಯವನ್ನ ಅಲ್ಲಿ ಕಲೆ ಹಾಕಬೇಕು. ಎಲ್ಲರ ಅಭಿಪ್ರಾಯವನ್ನ ಕೇಳಿದ ನಂತರದಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನುವಂತಹ ಚರ್ಚೆಗಳಾಗುತ್ತೆ. ಚರ್ಚೆ ನಂತರದಲ್ಲಿ ಒಂದು ಒಮ್ಮತದ ನಿರ್ಧಾರವನ್ನ ಕೈಗೊಳ್ಳಬೇಕಾಗತ್ತೆ. ಯಾಕಂದ್ರೆ ಎಲ್ಲರೂ ಒಟ್ಟಿಗೆ ಪಥಸಂಚಲನವನ್ನ ಮಾಡ್ತೀವಿ ಅಂತ ಅಂದ್ರೆ ಸಾಧ್ಯವಲ್ಲದ ಮಾತು. ಯಾಕಂದ್ರೆ ಮೊದಲನೇದಾಗಿ ಫಸ್ಟ್ RSS ಪಥಸಂಚಲನ ನಡೆಸುವ ಅಂದ್ರೆ ನಡೆಸ್ತೀವಿ ಅಂತ ಹೇಳಿದಂತಹ ಸಂದರ್ಭದಲ್ಲೇ ಆಗ್ಲೇ ಒಪ್ಪಿಗೆಯನ್ನ ಕೊಟ್ಟಿರ್ಲಿಲ್ಲ ಜಿಲ್ಲಾಡಳಿತ. ಯಾಕಂದ್ರೆ ಭೀಮ್ ಆರ್ಮಿ ಕೂಡ ಅವಾಗ ಅರ್ಜಿಯನ್ನ ಸಲ್ಲಿಸಿದಂತಹ ಕಾರಣದಿಂದಾಗಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುತ್ತೆ ಅಂತ ಹೇಳಿ ಅವಕಾಶವನ್ನ ನಿರಾಕರಣೆ ಮಾಡಲಾಗಿತ್ತು. ಈಗ ನೋಡಕ್ ಹೋದ್ರೆ 8ಕ್ಕೂ ಹೆಚ್ಚು ಅರ್ಜಿಗಳು ಸಲ್ಲಿಕೆ ಆಗಿದೆ. ಎಲ್ಲರೂ ಹೇಳ್ತಾ ಇರೋದು ನಮಗೂ ಕೂಡ ಅವಕಾಶ ಮಾಡಿಕೊಡಿ, ಅದು ಕೂಡ ನವೆಂಬರ್ 2ನೇ ತಾರೀಕಿಗೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ ಕೇಳ್ತಾ ಇದೆ. ಇದು ಸಾಧ್ಯವಾಗೋದಿಲ್ಲ. ಎಲ್ರಿಗೂ ಒಟ್ಟಿಗೆ ಅವಕಾಶವನ್ನ ಕೊಡೋದಕ್ಕೂ ಸಾಧ್ಯವಿಲ್ಲ.
ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದಕ್ಕೂ ಕೂಡ ಸಾಧ್ಯವಾಗೋದಿಲ್ಲ. ಹೀಗಾಗಿ ಇದನ್ನ ಒಮ್ಮತದ ನಿರ್ಧಾರವನ್ನ ಕೈಗೊಳ್ಳಬೇಕು ಅಥವಾ ಬೇರೆ ಬೇರೆ ದಿನಗಳಲ್ಲಿ ಅವರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು. ಆದ್ರೆ ಈಗ RSS ಒಂದ್ ಕಡೆ ಪಟ್ಟು ಹಿಡಿದು ಕೂತಿದೆ, ನಾವು ನವೆಂಬರ್ 2ಕ್ಕೆ ಮಾಡೇ ಮಾಡ್ತೀವಿ ಅಂತ. ಬಟ್ ಹೈಕೋರ್ಟ್ ಸೂಚನೆ ಇಲ್ಲಿ ಅಕ್ಟೋಬರ್ 28ಕ್ಕೆ ಸಭೆಯಲ್ಲಿ ಏನ್ ತೀರ್ಮಾನ ಆಗತ್ತೆ ಅದು ಈಗ ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ತಾ ಇದೆ. ಒಂದು ಒಮ್ಮತದ ನಿರ್ಧಾರವನ್ನ ಕೈಗೊಳ್ಳಲೇಬೇಕಾಗತ್ತೆ. ಅದಾದ ನಂತರದಲ್ಲಿ ಅಕ್ಟೋಬರ್ 30ಕ್ಕೆ ಮತ್ತೆ ವಿಚಾರಣೆ ನಡೆಯುತ್ತೆ. ಅಲ್ಲಿ ಸಭೆಯಲ್ಲಿ ಏನ್ ತೀರ್ಮಾನ ಆಯ್ತು ಅದರ ವರದಿಯನ್ನ ಸಲ್ಲಿಕೆ ಮಾಡಬೇಕಾಗುತ್ತೆ. ಅದಾದ ನಂತರದಲ್ಲಿ ಹೈಕೋರ್ಟ್ ಒಂದು ಸೂಚನೆಯನ್ನ ಕೊಡುತ್ತೆ. ಈಗಾಗಲೇ ಹೈಕೋರ್ಟ್ ಇದನ್ನ ತುಂಬಾ ಎಳೆಕ್ ಹೋಗ್ಬೇಡಿ ಅನ್ನುವಂಥ ಮಾತನ್ನ ಕೂಡ ಹೇಳ್ಬಿಟ್ಟಿದೆ. ಈಗ ಯಾವ ಸಮಯದಲ್ಲಿ ಸಭೆ ಆಗಬೇಕು ಏನು ಅದರೆಲ್ಲದರ ಕುರಿತಂತೆ ಅರ್ಜಿದಾರರಿಗೂ ಕೂಡ ಮಾಹಿತಿಯನ್ನ ಕೊಡಿ. ಮಾಹಿತಿ ಕೊಟ್ಟು ಎಲ್ಲರನ್ನ ಸಭೆ ಕರೆದು ಅಭಿಪ್ರಾಯಗಳನ್ನ ಕಲೆ ಹಾಕಿ ಚರ್ಚೆ ಮಾಡಿ ಒಂದು ನಿರ್ಧಾರವನ್ನ ಕೈಗೊಳ್ಳಬೇಕು ಅನ್ನುವಂಥ ಸೂಚನೆ. ಒಂದ್ ಕಡೆ ಚಿತ್ತಾಪುರದಲ್ಲೂ ಕೂಡ ಪರಿಸ್ಥಿತಿ ಯಾವ ರೀತಿ ಇದೆ ಅದನ್ನು ಕೂಡ ಇಲ್ಲಿ ಗಮನಿಸಬೇಕು. ಚಿತ್ತಾಪುರದ ಪರಿಸ್ಥಿತಿಯನ್ನ ನೋಡಿಕೊಂಡು ಅದನ್ನ ಪಥಸಂಚಲನಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕಾಗತ್ತೆ. ಹೀಗಾಗಿ ಇದೆಲ್ಲ ತೀರ್ಮಾನವೂ ಕೂಡ ಅಕ್ಟೋಬರ್ 28ಕ್ಕಾಗತ್ತೆ. ಅದು ಹೈಕೋರ್ಟ್ ಬಳಿ ಬಂದ ನಂತರದಲ್ಲಿ ಹೈಕೋರ್ಟ್ ಸೂಚನೆ ಮೇರೆಗೆ ಕ್ರಮ ಕೈಗೊಳ್ಳಲಾಗುತ್ತೆ. ನೋಡಿ, ಇದು ಚಿತ್ತಾಪುರದಲ್ಲಿ ಹೇಳಿ ಕೇಳಿ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರ. ಮೊದಲನೇದಾಗಿ ಪ್ರಿಯಾಂಕ್ ಖರ್ಗೆ ಅವರು RSS ಚಟುವಟಿಕೆಗಳಿಗೆ ಅಂದ್ರೆ ಸರ್ಕಾರಿ ಜಾಗಗಳಲ್ಲಿ RSS ಚಟುವಟಿಕೆಗೆ ಅವಕಾಶ ಮಾಡಿಕೊಡಬಾರದು ಅಂತ ಹೇಳಿ ಮೊದಲನೇದಾಗಿ ಪತ್ರವನ್ನ ಬರೆಯುವ ಮೂಲಕ ಇದಕ್ಕೆ ಕಿಡಿ ಹಚ್ಚಿದ್ರು. ಹಾಗಾಗಿ ಒಂದ್ ಕಡೆ RSS ಈಗ ನವೆಂಬರ್ 2ಕ್ಕೆ ಅಂದ್ರೆ ಶತಾಬ್ದಿಯನ್ನ ಆಚರಿಸ್ತಾ ಇರುವಂತಹ ಕಾರಣಕ್ಕಾಗಿ ನಮಗೆ ಪಥಸಂಚಲನಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು. ಅದು ಕೂಡ ನವೆಂಬರ್ 2 ಚಿತ್ತಾಪುರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರ. ಅಲ್ಲಿ ನಾವು ಪಥಸಂಚಲನವನ್ನ ಮಾಡ್ತೀವಿ, ನಮ್ಗೆ ಅವಕಾಶವನ್ನ ಮಾಡಿಕೊಡಿ ಅಂತ. ಆದ್ರೆ ಅದ್ರ ಜೊತೆಯಲ್ಲಿ ಈಗ ಭೀಮಾರ್ಮಿ ಕೂಡ ನಾವು ಪಥಸಂಚಲನವನ್ನ ಮಾಡ್ತೀವಿ, ನಮಗೂ ಅವಕಾಶ ಮಾಡಿಕೊಡಿ ಅಂತ. ಆದ್ರೆ ಜಿಲ್ಲಾಡಳಿತ ಈ ನಿರಾಕರಣೆ ಮಾಡ್ತು, ಯಾವುದಕ್ಕೂ ಕೂಡ ನಾವು ಅವಕಾಶವನ್ನ ಕೊಡೋದಿಲ್ಲ ಅಂತ. ಆದ್ರೆ ಇದಕ್ಕೆ ಕೆರಳಿ ಕೆಂಡವಾದಂತಹ RSS ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡುತ್ತೆ. ಅರ್ಜಿ ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲಿ ಇವತ್ತು ಹೈಕೋರ್ಟ್ ಸೂಚನೆ 28ಕ್ಕೆ ಶಾಂತಿ ಸಭೆ, 30ಕ್ಕೆ ವರದಿ ಸಲ್ಲಿಕೆ ಮಾಡಬೇಕು ಅಂತ ಹೇಳಿದೆ.